ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾದಯಾತ್ರೆ ಮಾಡಲಿ, ಬೇಡ ಅಂದಿದ್ಯಾರು? ಬಿಜೆಪಿಯವರು ಶಾಸಕ ಚಂದ್ರು ಲಮಾಣಿ ಅವರನ್ನ ಕೈಬಿಟ್ಟಿದ್ದಾರಾ? ನಾಗೇಂದ್ರ ಪ್ರಕರಣದ ಬಗ್ಗೆ ಸದನದಲ್ಲಿ ಯಾಕೆ ಚರ್ಚೆ ಮಾಡ್ತಿಲ್ಲ? ಚರ್ಚೆಗೆ ಅವಕಾಶ ಕೋರಿ ಬಿಜೆಪಿಯವರು ನೋಟಿಸ್ ಯಾಕೆ ನೀಡಿಲ್ಲ? ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಯವರು ಲಮಾಣಿ ಅವರನ್ನ ಕೈ ಬಿಟ್ಟಿದ್ದಾರಾ? ನಾಗೇಂದ್ರ ಪ್ರಕರಣದ ಬಗ್ಗೆ ಸದನದಲ್ಲಿ ಯಾಕೆ ಚರ್ಚೆ ಮಾಡ್ತಿಲ್ಲ ಅಂತ, ಚರ್ಚೆಗೆ ಅವಕಾಶ ಕೋರಿ ಬಿಜೆಪಿಯವರು ನೋಟಿಸ್ ನೀಡಿಲ್ಲ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡೋಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡೋಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರಾ? ನಿಮಗೆ ಕೊಟ್ಟಿದ್ದಾರಾ? ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಕೊಟ್ಟಿದ್ದಾರಾ? ನಥಿಂಗ್. ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ. ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರಾಗಿ ಉಳಿಯೋ ಹೋರಾಟ ಇದು. ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ಹೋರಾಟ ಅವ್ರದ್ದು. ಇವೆರಡರು ಬಿಟ್ಟರೆ ಬೇರೆ ಮೂರನೇದು ಯಾವುದೂ ಇಲ್ಲವೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು, ಈ ಒಂದು ವಿಚಾರಕ್ಕೆ ತಿರುಗೇಟನ್ನು ಕೊಟ್ಟರು. ಕಾರಣ ಏನು? ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ಈಗ ಬಿಜೆಪಿ ಪಟ್ಟಿ ಹಿಡಿದು ಕೂತಿದೆ. ಮೊನ್ನೆಯಿಂದ ಸುಗಮವಾದ ಕಲಾಪ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರಾಜೀನಾಮೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕಲಾಪಕ್ಕೆ ಅವಕಾಶ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸದನದ ಒಳಗೂ ಹೊರಗೂ ಹಾಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಹೋರಾಟವನ್ನು ಮಾಡ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಪ್ರಕಾರ ಯಾವುದಾದ್ರೂ ಒಂದು ದಾಖಲೆ ತಗೊಂಬರ್ಲಿ, ಚರ್ಚೆಗೆ ಬರಲಿ. ಏನು ತಗೊಂಬಂದಿಲ್ಲ ಅಂದರೆ ಏನು ಹೇಳಬೇಕು ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ.